ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಆನ್ಲೈನ್ ಒಳಗಡೆ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಫೋನಲ್ಲಿ ಇವತ್ತು ಪ್ಯಾನ್ ಕಾರ್ಡ್ ಕರೆಕ್ಷನ್ ಆಗಿರ್ಬೋದು, ಅಂದ್ರೆ ಪ್ಯಾನ್ ಕಾರ್ಡ್ ತಿದ್ದುಪಡಿ ಮಾಡುವಂಥದ್ದಾಗಿರ್ಬೋದು, ಇಲ್ಲ ಸರ್ ಹೊಸದಾಗಿ ನಾನು ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ, ನಾನು ಕೂಡ ಇವತ್ತು ಆನ್ಲೈನ್ ಸೆಂಟರ್ನ ಇಟ್ಕೋಬೇಕಾಗಿದೆ, ಆನ್ಲೈನ್ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತಹ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ, ಅದಕ್ಕೆ ಪಕ್ಷರ್ಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಅದಕ್ಕೆ ಬಾರಿಸ್ಬಿಟ್ರೆ ಸಾಕು. ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ. ನೋಡೋಣ ಇವತ್ತು ಯಾವ ರೀತಿಯಾಗಿ ಒಂದು ಹೊಸದಾಗಿ ಒಂದು ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಯಾವ ಒಂದು ವೆಬ್ಸೈಟ್ಗೆ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಏನ್ ಟೈಪ್ ಮಾಡಬೇಕಪ್ಪ ಅಂದ್ರೆ PAN ಪ್ಯಾನ್ ಕಾರ್ಡ್ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. CARD ಪ್ಯಾನ್ ಕಾರ್ಡ್ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ನಿಮಗೆ ಪ್ಯಾನ್ ಕಾರ್ಡಿನ ಒಂದು ಲಿಂಕ್ ಅಂದ್ರೆ ವೆಬ್ಸೈಟಿನ ಲಿಂಕ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಆ ಒಂದು ವೆಬ್ಸೈಟ್ ಅನ್ನು ನೀವು ಸಂಪೂರ್ಣವಾಗಿ ಓಪನ್ ಮಾಡಬಹುದು. ಓಕೆ, ಸರ್ವರ್ ಸ್ವಲ್ಪ ಬಿಸಿ ಇರೋದ್ರಿಂದ ಈ ರೀತಿಯಾಗಿ ಬರ್ತಾ ಇದೆ, ರಿಚ್ ಆಗ್ತಾ ಇಲ್ಲ. ನಾನು ಇನ್ನೊಂದು ಟ್ಯಾಬ್ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಒಳಗೆ ಹೋಗಿ ಇಲ್ಲಿ PAN ಪ್ಯಾನ್ ಕಾರ್ಡ್ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. ಪ್ಯಾನ್ ಕಾರ್ಡಿನ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನೋಡಬಹುದು ನಿಮಗೆ ಪ್ಯಾನ್ ಕಾರ್ಡ್ ಒಂದು ಈಸಿ ಅಪ್ಲೈ ಪ್ಯಾನ್ ಕಾರ್ಡ್ ಅಂತ ಬಂದಿರುತ್ತೆ. ಇಲ್ಲಿ ಪ್ಯಾನ್ ಕಾರ್ಡ್ ಅಂತ ಬಂದಿರುತ್ತೆ. ನಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಳಗಡೆ ಹೋಗಬೇಕಾಗುತ್ತೆ ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ. ಜೊತೆಗೆ ಇಲ್ಲಿಂದ ಪ್ಯಾನ್ ಕಾರ್ಡ್ ನ್ಯಾಷನಲ್ ಪೋರ್ಟಲ್ ಸರ್ವಿಸ್ ಆಫ್ ಇಂಡಿಯಾ ಅಂತ ಇದ್ದಿರುತ್ತೆ, ಪ್ಯಾನ್ ಕಾರ್ಡ್ ಗೌರ್ಮೆಂಟ್ ಸರ್ವಿಸ್ ಕೂಡ ಇದ್ದಿರುತ್ತೆ. ನೀವು ಎರಡರಲ್ಲಿ ಕೂಡ ಯಾವುದಾದ್ರೂ ಒಂದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರು ಕೂಡ ಸಂಪೂರ್ಣವಾಗಿ ಅಪ್ಲೈ ಫಾರ್ ದ ಪ್ಯಾನ್ ನಂಬರ್ ಅಂತ ಇರುತ್ತೆ. ಇಲ್ಲಿಂದಾನು ಕೂಡ ನೀವು ಅಪ್ಲೈ ಅನ್ನ ಮಾಡ್ಕೋಬಹುದು. ಇಲ್ಲ ಸರ್ ನನಗೆ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿದೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಳಗಡೆ ಕೂಡ ನೀವು ಹೋಗಿ ಏನ್ ಮಾಡಬಹುದಪ್ಪ ಅಂದ್ರೆ ಇಲ್ಲಿಂದಾನು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳನ್ನ ನಾವು ಸಂಪೂರ್ಣವಾಗಿ ಇಲ್ಲಿಂದ ತಿಳ್ಕೋಬಹುದು. ಇಲ್ಲ ಸರ್ ನಾನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ, ಇಲ್ಲಿ ಯಾವುದಾದ್ರೂ ಒಂದು ಲಿಂಕ್ ಇರುತ್ತಾ ಅನ್ನೋದು ಕೂಡ ನಿಮಗೆ ತೋರಿಸಲಿಕ್ಕೆ ಅವಕಾಶ ಇರುತ್ತೆ. ಲಿಂಕಿನ ಆಧಾರ ಒಂದು ಪ್ಯಾನ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಇಲ್ಲೋ ಅನ್ನೋದನ್ನ ಪರಿಶೀಲನೆ ಮಾಡ್ಕೋಬಹುದು. ಸಪೋಸ್ ಲಿಂಕ್ ಆಗದೆ ಇದ್ದಲ್ಲಿ ನೀವೇನ್ ಮಾಡಬೇಕಾಗುತ್ತೆ, ಇಲ್ಲಿಂದ ಲಿಂಕ್ ಆಧಾರ್ ಅಂತ ಇದಿರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು, ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಉಚಿತವಾಗಿ ಲಿಂಕ್ ಅನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ನೀವು ಅರ್ಜಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಿ ಲಿಂಕ್ ಅನ್ನ ಮಾಡ್ಕೋಬಹುದು. ಜೊತೆಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಾವು ಏನ್ ಮಾಡ್ಕೋಬಹುದು, ಮತ್ತೆ ನಾನು ಇದನ್ನ ಬ್ಯಾಕ್ ಹೋಗ್ತೇನೆ, ಬ್ಯಾಕ್ ಅಥವಾ ಓಪನ್ ಆಗಲಿ, ಅದು ಸರ್ವರ್ ಸ್ವಲ್ಪ ಲೋಡ್ ಆಗಿರೋದ್ರಿಂದ ಆ ರೀತಿಯಾಗಿ ಆಗ್ತಾ ಇರತ್ತೆ. ಸಪೋಸ್ ಈಗ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆಲ್ಲ ಸರ್, ನಾನು ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ವಾಪಸ್ ಮತ್ತೆ ನಾನು ಬ್ಯಾಕ್ ಹೋಗ್ತೇನೆ. ಇಲ್ಲಿಂದ ಅಪ್ಲೈ ಪ್ಯಾನ್ ಕಾರ್ಡ್ ಅಂತ ಇದ್ದಿರತ್ತೆ, ಅವಾಗ ನಾವು ಏನ್ ಮಾಡ್ಬೇಕು, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ಪ್ಯಾನ್ ಕಾರ್ಡ್ ಸರ್ವಿಸ್ ಆನ್ಲೈನ್ ಅಂತ ಬಂದಿರತ್ತೆ. ನಮಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಟ್ಯಾಕ್ಸ್ ಇನ್ಫಾರ್ಮೇಶನ್ ನೆಟ್ವರ್ಕ್ ನಮಗೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಳಗಡೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡಬೇಕು, ಫಸ್ಟಿಗೆ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ. ಸಪೋಸ್ ಅಥವಾ ಇನ್ನೊಂದು ಮತ್ತೊಮ್ಮೆ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀರಿ, ಒಂದ್ಸಾರಿ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಆಗಿಲ್ಲ ಅಂದ್ರೂ ಕೂಡ ನೀವೇನ್ ಮಾಡಬಹುದು, ಒಂದು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಟೋಕನ್ ನಂಬರ್ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲ ಸರ್ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ನ್ಯೂ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೋಬಹುದು. ಮಾಡಿದ ನಂತರ ಇಲ್ಲಿಂದ ಸೆಲೆಕ್ಟ್ ಪ್ಯಾನ್ ಅಪ್ಲಿಕೇಶನ್ ಟೈಪ್ ಅಂತ ಇರುತ್ತೆ. ಇಲ್ಲಿಂದ ಇಂಡಿವಿಜುವಲ್ ಅಥವಾ ಸಿಟಿಸನ್ ಅಂತ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ನ್ಯೂ ಪ್ಯಾನ್ ಕಾರ್ಡ್ ಒಂದು ಇಂಡಿಯನ್ ಸಿಟಿಜನ್ ಫಾರ್ಮ್ ನಂಬರ್ 49A ಅಂತ ಇದ್ದಿರುತ್ತೆ, ಇದನ್ನ ಮಾತ್ರ ಸೆಲೆಕ್ಷನ್ ಮಾಡ್ಕೋಬೇಕು. ಬೇರೆ ಬೇರೆ ಕಂಟ್ರಿಯವರಿಗೆ ಉಪಯೋಗ ಆಗಿರುತ್ತೆ. ನಮಗೆ ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೋಬೇಕು, ಆಪ್ಷನ್ಸ್ ಅನ್ನ. ಮಾಡಿದ ನಂತರ ಸೆಲೆಕ್ಟ್ ಅಪ್ಲಿಕೇಶನ್ ಕ್ಯಾಟಗರಿ ಅಂತ ಇರುತ್ತೆ, ಇಂಡಿವಿಜುವಲ್ ಇರಬೇಕು. ಅಂದ್ರೆ ಈಗ ಸಂಘ ಸಂಸ್ಥೆಗಳಾಗಿರ್ಬೋದು, ಮತ್ತೆ ಬಾಡಿ ಇಂಡಿವಿಜುವಲ್ ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು, ಅಥವಾ ಬೇರೆ ಕಂಪನಿಗಳಾಗಿರ್ಬೋದು, ಈ ರೀತಿಯಾಗಿ ಏನಾದರೂ ಅಸೋಸಿಯೇಷನ್ಗಳಿತ್ತು ಅಂದ್ರೆ ನೀವು ಬೇರೆ ಇದನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಇಲ್ಲ ಸರ್ ನಾನು ಇಂಡಿವಿಜುವಲ್ ಆಗಿ ಬೇಕಾಗಿದೆ ಅಂದ್ರೆ ಇಂಡಿವಿಜುವಲ್ ಸೆಲೆಕ್ಷನ್ ಮಾಡ್ಕೋಬಹುದು. ಇಲ್ಲಿಂದ ಅಪ್ಲಿಕೇಶನ್ ಇನ್ಫಾರ್ಮೇಶನ್ ಅಂತ ಬರುತ್ತೆ, ಅವಾಗ ನೀವು ಶ್ರೀಮತಿ ಕುಮಾರಿ ಅಂತ ಇದ್ದಿರತ್ತೆ, ಅವಾಗ ನೀವು ಏನ್ ಮಾಡಬಹುದು, ಶ್ರೀ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಅವಾಗ ನೀವು ಏನ್ ಮಾಡಬೇಕು, ನಿಮ್ಮ ಹೆಸರನ್ನ ಸಂಪೂರ್ಣವಾಗಿ ಟೈಪ್ ಮಾಡಬೇಕು. ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿರುತ್ತೆ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಎರಡೂ ಕೂಡ ಸೇಮ್ ಆಗಬೇಕು. ಹಾಗಾಗಿ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆ ಅದೇ ರೀತಿಯಾಗಿ ನೀವೇನ್ ಮಾಡ್ಬೇಕು, ಇಲ್ಲಿ ಸಂಪೂರ್ಣವಾಗಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರ ಇಲ್ಲಿಂದ ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡ್ ಅಲ್ಲಿ ಯಾವ ಡೇಟ್ ಆಫ್ ಬರ್ತ್ ಇದೆ ಅದೇ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ವರ್ಚುವಲ್ ಇಮೇಲ್ ID ಕೂಡ ನೀವು ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಇಮೇಲ್ ID ಎಂಟರ್ ಮಾಡಬೇಕು.
ಜೊತೆಗೆ ಇನ್ನೊಂದು ಸರ್ತಿ ನಿಮ್ಮ ಒಂದು ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಅನ್ನು ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿಂದ ಅಥೆಂಟಿಕೇಶನ್ ಮಾಡ್ಕೊಂಡು ನೀವು ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ರಿಬೂಟ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ನೀವೇನ್ ಮಾಡಬೇಕು, ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಮತ್ತೆ ನಮಗೆ ಮುಂದಿನ ವಿಧಾನ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಆ ಒಂದು ವಿಧಾನವನ್ನು ಸಂಪೂರ್ಣವಾಗಿ ನೋಡೋಣ. ನಾನು ಮತ್ತೊಮ್ಮೆ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋತಾ ಅದನ್ನ ಮೇಲ್ಗಡೆ ಇರುವಂತಹ ಎಲ್ಲವನ್ನು ಕೂಡ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ ನಮಗೆ ಇಲ್ಲಿ ಒಂದು ಟೋಕನ್ ನಂಬರ್ ಕೂಡ ಬಂದಿರುತ್ತೆ. ಈ ಒಂದು ಟೋಕನ್ ನಂಬರ್ ಅನ್ನ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಅಥವಾ ನೀವು ಒಂದು ಸ್ಕ್ರೀನ್ ಶಾಟ್ ಕೂಡ ಮಾಡ್ಕೊಂಡು ಏನ್ ಮಾಡ್ಕೋಬಹುದು, ಅದನ್ನ ಇಟ್ಕೋಬಹುದು. ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಟೋಕನ್ ನಂಬರ್ ಕೂಡ ನಮಗೆ ಅವಶ್ಯಕತೆ ಆಗಿರುತ್ತೆ. ಈ ಒಂದು ಟೋಕನ್ ನಂಬರ್ ಅನ್ನ ನೀವು ಸಂಪೂರ್ಣವಾಗಿ ಅಂದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಿರುವಂತಹ ಒಂದು ಅಪ್ಲಿಕೇಶನ್ ನಂಬರ್ ಅಂತ ನಾವು ಹೇಳ್ಬೋದು. ಆ ಒಂದು ಟೋಕನ್ ನಂಬರ್ ಆಗಿರುತ್ತೆ. ಮತ್ತೆ ನಿಮ್ಮ ಇಮೇಲ್ ಐಡಿಗೆ ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ. ಕಂಟಿನ್ಯೂ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮಗೆ ಈ ರೀತಿಯಾಗಿ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಇವಾಗ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಇಲ್ಲಿಂದ ಒಂದು ಗೈಡ್ಲೈನ್ಸ್ ಕೂಡ ಹಾಕಬೇಕಾಗುತ್ತೆ, ಒಂದು ಪರ್ಸನಲ್ ಡೀಟೇಲ್ಸ್ ಹಾಕಬೇಕಾಗುತ್ತೆ, ಕಾಂಟ್ಯಾಕ್ಟ್ ಅದರ್ ಡೀಟೇಲ್ಸ್ ಹಾಕಬೇಕಾಗುತ್ತೆ, ಎಒ ಕೋಡ್ ಹಾಕಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಸಂಪೂರ್ಣವಾಗಿ ಇವು 4-5 ಭಾಗಗಳನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅವಾಗ ನಾವು ಏನ್ ಮಾಡಬೇಕು, ಆಧಾರ್ ಬೇಸ್ಡ್ ಆಧಾರ್ ಕಾರ್ಡ್ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನಮಗೆ ಪ್ಯಾನ್ ಕಾರ್ಡ್ ಬರಬೇಕು ಅಂದ್ರೆ ಆಧಾರ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಸರ್ ನನಗೆ ಆಧಾರ್ ಬೇಕಾಗಿಲ್ಲ, ನಾನು ಪ್ಯಾನ್ ಕಾರ್ಡ್ಗೆ ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೋತಾ ಇದೀನಿ, ಆಧಾರ್ ಕಾರ್ಡ್ ಇದ್ದಾಗ ನನಗೆ ಬ್ಯಾಡ್ ಅಂದ್ರೆ ನೀವು ಇದನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಯಾಕಂದ್ರೆ ಎಲ್ಲರೂ ಕೂಡ ನಾವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡಿದ ನಂತರ ಈ ಒಂದು ಪೇಜ್ ಅನ್ನು ಸ್ವಲ್ಪ ನಾವು ಕೆಳಗಡೆ ತಗೊಂಡಾಗ ಇನ್ನು ಬಹಳಷ್ಟು ಮಾಹಿತಿಗಳು ಕೂಡ ಸಂಪೂರ್ಣವಾಗಿ ಕೇಳುತ್ತೆ. ಅವೆಲ್ಲವನ್ನು ಕೂಡ ನೀವೇನ್ ಮಾಡಬೇಕು, ಇಲ್ಲಿಂದ ಆಧಾರ್ ನಂಬರ್ ಕೂಡ ನೀವು ಸಂಪೂರ್ಣವಾಗಿ ಎಂಟರ್ ಮಾಡ್ಕೋಬೇಕು. ಕೊನೆಯ ಒಂದು 4 ಡಿಜಿಟ್ ಅನ್ನ ಎಂಟರ್ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿಂದ ಆಧಾರ್ ಒಳಗಡೆ ಇರುವಂತಹ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಕೇಳುತ್ತೆ. ನಮಗೆ ಆಧಾರ್ ಕಾರ್ಡ್ ಏನಿದೆ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಫೋಟೋ ನಮಗೆ ಅದೇ ಫೋಟೋ ಇಲ್ಲಿ ಬರಬೇಕು ಅಂದ್ರೆ ಎಸ್ ಮಾಡಿದ್ರೆ ಅದನ್ನು ಕೂಡ ಆಟೋಮೆಟಿಕ್ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು, ಎಲ್ಲವನ್ನು ಕೂಡ ಡೀಟೇಲ್ಸ್ ಅಲ್ಲಿಂದ ಆಧಾರ್ ಕಾರ್ಡ್ ವೆಬ್ಸೈಟ್ ಲಿಂದ ಅದು ಸಂಪೂರ್ಣವಾಗಿ ತಗೊಂಡ್ಬಿಟ್ಟಿರುತ್ತೆ. ಆಧಾರ್ ಒಳಗಡೆ ಇರುವಂತಹ ಹೆಸರು ಕೂಡ ಆಟೋಮೆಟಿಕ್ ಆಗಿ ಬರುತ್ತೆ, ಅಥವಾ ನಾವು ಟೈಪ್ ಮಾಡ್ಕೋಬಹುದು. ಮತ್ತೆ ಇಲ್ಲಿಂದ ನೀವು ಅಪ್ಲಿಕೇಶನ್ ಸಲ್ಲಿಸಿರುವಂತಹ ಒಂದು ಲಾಸ್ಟ್ ನೇಮ್ ಆಗಿರ್ಬೋದು, ಮಿಡಲ್ ನೇಮ್ ಆಗಿರ್ಬೋದು, ಫಸ್ಟ್ ನೇಮ್ ಆಗಿರ್ಬೋದು, ಮಿಡಲ್ ನೇಮ್ ಸಂಪೂರ್ಣವಾಗಿ ಬಂದಿರುತ್ತೆ. ಕೆಳಗಡೆ ಹೆಸರು ಕೂಡ ಕಾಣಿಸ್ತಾ ಇರುತ್ತೆ. ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಮೇಲ್ ಅಥವಾ ಫಿಮೇಲ್ ಅಂತ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ನಂಬರ್ ಏನು ಕೇಳೋದಿಲ್ಲ. ಅದಾದ ನಂತರ ಕೆಳಗಡೆ ನೀವೇನ್ ಮಾಡಬೇಕು, ಇನ್ ಕೆಲವೊಂದಿಷ್ಟು ಮಾಹಿತಿ ಕೂಡ ಸಂಪೂರ್ಣವಾಗಿ ಕೇಳುತ್ತೆ. ಇನ್ನು ಸ್ವಲ್ಪ ನಾನು ಪೇಜ್ ಕೆಳಗಡೆ ತಗೋತೇನೆ. ಇನ್ನಿತರ ಡೀಟೇಲ್ಸ್ ಏನ್ ಕೇಳದಪ್ಪ ಅಂದ್ರೆ ಇವೆಲ್ಲವನ್ನು ಕೂಡ ನಿಮ್ಗೆ ಅಪ್ಲೈ ಆಗ್ತಿತ್ತು ಅಂದ್ರೆ ಎಸ್ ಅಂತ ಹೇಳ್ಬೇಕು. ಇಲ್ಲಿ ಕೆಳಗಡೆ ನಿಮಗೆ ಡೀಟೇಲ್ಸ್ ಆಫ್ ದ ಪೇರೆಂಟ್ಸ್ ಒಂದು ಅವೈಲೇಬಲ್ ಇರುವಂತವರ ಒಂದು ತಂದೆ ತಾಯಿ ಒಂದು ಡೀಟೇಲ್ಸ್ ಕೂಡ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಅದನ್ನು ಕೂಡ ಸಂಪೂರ್ಣವಾಗಿ ಹಾಕೋಬೇಕು. ಬಹಳಷ್ಟು ಈಸಿ ಆಗಿರುತ್ತೆ. ಎಲ್ಲವನ್ನು ಕೂಡ ಹಾಕಿದ ನಂತರ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಿದಾಗ ಸೀದಾ ನಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಯಾವ ಪೇಜ್ ಓಪನ್ ಆಗುತ್ತಪ್ಪ ಅಂದ್ರೆ ಇಲ್ಲಿಂದಾನೆ ಓಪನ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ಪೇಜ್ ನಮ್ಗೆ ಯಾವ್ದು ಓಪನ್ ಆಗ್ತೈತಿ, ಈ ಒಂದು ಪೇಜ್ ಅನ್ನ ಸ್ವಲ್ಪ ನಾನು ಮೇಲ್ಗಡೆ ತಗೋತೇನೆ. ಇನ್ನೊಂದು ಪೇಜ್ ನಮಗೆ ಸಂಪೂರ್ಣವಾಗಿ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ ನಾವು ಸಂಪೂರ್ಣವಾಗಿ ಹಾಕಿದ ನಂತರ ಕಾಂಟ್ಯಾಕ್ಟ್ ಮತ್ತೆ ಅದರ್ ಡೀಟೇಲ್ಸ್ ಬರುತ್ತೆ. ನೆಕ್ಸ್ಟ್ ಎಒ ಅಂತ ಕೋಡ್ ಇರುತ್ತೆ, ಡಾಕ್ಯುಮೆಂಟ್ ಡೀಟೇಲ್ಸ್ ಬರುತ್ತೆ. ಇವಿಷ್ಟನ್ನ ನೀವು ಸಂಪೂರ್ಣವಾಗಿ ಭರ್ತಿಯನ್ನ ಮಾಡಿದ್ರೆ ಸಾಕು. ಸಂಪೂರ್ಣವಾಗಿ ನೀವೇನ್ ಮಾಡಬಹುದು, ಹೊಸದಾಗಿ ಪ್ಯಾನ್ ಕಾರ್ಡ್ಗೆ ಇಂಡಿವಿಜುವಲ್ ಆಗಿ ಅರ್ಜಿಯನ್ನು ಸಲ್ಲಿಸಿ ಒಂದು ಪೇಮೆಂಟ್ ಅನ್ನ ಮಾಡಿ, ಅಂದ್ರೆ ಒಂದು ಅಮೌಂಟ್ ಕೂಡ ಇದ್ದಿರುತ್ತೆ, ಅಷ್ಟು ಅಮೌಂಟ್ ಅನ್ನ ನೀವು ಪೇಮೆಂಟ್ ಮಾಡಿದ್ರೆ ಡಾಕ್ಯುಮೆಂಟ್ ಡೀಟೇಲ್ಸ್ ಆದ ನಂತರ ಪೇಮೆಂಟ್ ಅಕೌಂಟ್ ಅನ್ನ ನೀವು ಸಂಪೂರ್ಣವಾಗಿ ಹಾಕಿದ್ರೆ ಸಂಪೂರ್ಣವಾಗಿ ನಿಮಗೆ ಹೊಸದಾಗಿ ಒಂದು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಕೆಲವೇ ಒಂದು ವಾರದಲ್ಲಿ ನೀವು ಪ್ಯಾನ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮುಂದಿನ ವಿಧಾನ ಬಹಳಷ್ಟು ಈಸಿ ಆಗಿರುತ್ತೆ. ಡಾಕ್ಯುಮೆಂಟ್ಸ್ ಕೇಳುತ್ತೆ, ಒಂದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದ್ರೆ ಸಾಕು, ಅಷ್ಟೇ ಡಾಕ್ಯುಮೆಂಟ್ಸ್ ಬೇಕಾಗಿರುವಂತದ್ದು. ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಫೋಟೋ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಹೆಸರಾಗಿರ್ಬೋದು, ಆಟೋಮೆಟಿಕ್ ಆಗಿ ಪ್ಯಾಚ್ ಅಪ್ ಆಗಿ ಬಂದ್ಬಿಡುತ್ತೆ. ನೀವು ಯಾವುದು ಕೂಡ ಹಾಕ್ಲಿಕ್ಕೆ ಹೋಗಬೇಡಿ. ಇಲ್ಲಿಂದ ಸೇವ್ ಅಂಡ್ ಡ್ರಾಪ್ ಮೇಲೆ ಕ್ಲಿಕ್ ಮಾಡಿದ್ರು ನೆಕ್ಸ್ಟ್ ಅಪ್ಲಿಕೇಶನ್ ಇವತ್ತು ಬೇಕಾಗಿಲ್ಲ, ನಾಳೆನೂ ಕೂಡ ನೀವು ಸಂಪೂರ್ಣವಾಗಿ ಹಾಕ್ಬೋದು. ಅವಕಾಶ ಇದ್ದಿರುತ್ತೆ, ಟೋಕನ್ ನಂಬರ್ ಇದ್ದಿರುತ್ತೆ. ನಿಮಗೆ ಟೈಮ್ ಇದ್ದಾಗ ಕಂಪ್ಲೀಟ್ ಆಗಿ ನೀವು ಅಪ್ಲಿಕೇಶನ್ ಸಲ್ಲಿಸಿದ ನಂತರ ನಿಮಗೆ ಒಂದು ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಒಂದು ಅಕ್ಲೋಸ್ಮೆಂಟ್ ರೆಸಿಪ್ಟ್ ಕೂಡ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇಟ್ಕೊಂಡು ರೆಫರೆನ್ಸ್ಗೆ ಇಟ್ಕೊಂಡು ಆಮೇಲೆ ಪ್ಯಾನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬಹುದು. ಒಂದು ವಾರದಲ್ಲಿ ಪ್ಯಾನ್ ಕಾರ್ಡ್ ಸಂಪೂರ್ಣವಾಗಿ ನಿಮಗೆ ಜನರೇಟ್ ಆಗಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ. ನೀವು ಡೌನ್ಲೋಡ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಜೊತೆಗೆ ಈ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದಾನು ಕೂಡ ನೀವು ಸಂಬಂಧಪಟ್ಟಿರುವಂತಹ ವೆಬ್ಸೈಟ್ ಅನ್ನು ಓಪನ್ ಮಾಡಿಕೊಂಡು ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿ ಹೊಸದಾಗಿ ಪ್ಯಾನ್ ಕಾರ್ಡ್ ಅನ್ನ ಪಡೆಯಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.